ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಹೆಸರು ಬೇಳೆ ಬೋಂಡ. ನೀವು ಕಡಲೆ ಹಿಟ್ಟಿನ ಬೋಂಡ ತಿಂದಿದ್ದೀರಾ, ಉದ್ದಿನ ಬೋಂಡ ತಿಂದಿದ್ದೀರಾ. ಆದರೆ ಇವತ್ತು ನಾನು ಹೆಸರು ಬೇಳೆಯಲ್ಲಿ ಕ್ರಿಸ್ಪಿಯಾದ ಮತ್ತು ತುಂಬ ರುಚಿಯಾದ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಂಜೆ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿಯಾಗಿ ಹೆಸರುಬೇಳೆ ಬೋಂಡ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ತಿಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಇಷ್ಟವಾಗುವಂಥ ಹೆಸರುಬೇಳೆ ಬೋಂಡ. ಇದನ್ನು ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಾರಿ ಮಾಡಿಕೊಂಡು ತಿಂದರೆ ಬೇರೆ ಥರ ಬೋಂಡನೇ ಮರೆತು ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇಷ್ಟೊಂದು ರುಚಿಯಾಗಿರುವ ಹೆಸರುಬೇಳೆ ಬೋಂಡನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ನಾನು ಹೆಸರುಬೇಳೆ ಬೋಂಡನ ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಈಗ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ನಾನು ಒಂದು ಲೋಟ ಹೆಸರುಬೇಳೆನ ಹಾಕ್ಬಿಟ್ಟು ನೀರು ಹಾಕಿ ಒಂದು 2 ಸಾರಿ ಚೆನ್ನಾಗಿ ತೊಳಿತೀನಿ. ಒಂದು 2 ಸಾರಿ ಚೆನ್ನಾಗಿ ತೊಳಿಬೇಕು. ತೊಳೆದಾದಮೇಲೆ 1 ಗಂಟೆ ನೆನೆಸಿಡಬೇಕು. ನೋಡಿ, ಇವಾಗ 1 ಗಂಟೆ ನೆನೆಸಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ನೀರೆಲ್ಲ ಬಸಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ತೀನಿ. ಇವಾಗ ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬ್ರಿ. ಈಗ ರುಬ್ಬಿದ ಮೇಲೆ ಅದನ್ನು ಒಂದು ಬೌಲಿಗೆ ತೆಗೆದು ಹಾಕ್ತೀನಿ. ಈಗ ಒಂದು ಬೌಲಿಗೆ ತೆಗೆದಾಕಿದ ಮೇಲೆ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನ ಸೇರಿಸಬೇಕು. ಇವಾಗ ಒಂದೊಂದೇ ಮಸಾಲೆ ಪದಾರ್ಥಗಳನ್ನ ನಾನು ಸೇರಿಸ್ತೀನಿ. ಈಗ ಮೊದಲಿಗೆ ನಾನು ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಕಡಲೆ ಹಿಟ್ಟು, ಇದು ಬೈಂಡಿಂಗ್ಗೋಸ್ಕರ ಒಂದು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬೇಕು. ನಾವು ಗಟ್ಟಿಯಾಗಿ ರುಬ್ಕೋಬೇಕು. ಒಂದು 2 ಚಮಚ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ರುಬ್ಕೊಂಡಿರಬೇಕು. ನೀರಾಗಿ ರುಬ್ಬೇಡ್ರಿ. ಈಗ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ತೀನಿ. ಉಪ್ಪು ಸೋಡಾ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ಕಲಿಸ್ಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟಿರಬೇಕು. ಇವಾಗ ಎಣ್ಣೆನ ಬಿಸಿಗಿಟ್ಟು, ಬಾಣಲೆಯಲ್ಲಿ ಎಣ್ಣೆ ಬಿಸಿಗಿಟ್ಬಿಟ್ಟು ಇವಾಗ ನೋಡಿ, ಸ್ವಲ್ಪ ಚಿಕ್ಕದಾಗಿ ಹಾಕಬೇಕು. ಅದು ದೊಡ್ಡದಾಗುತ್ತೆ. ಬೋಂಡ ಚಿಕ್ಕ ಉಂಡೆ ಹಾಕಿದರೆ ದೊಡ್ಡದಾಗುತ್ತೆ ಅದು. ನೋಡಿ, ಇವಾಗ ಇದನ್ನು ಸಣ್ಣ ಮೀಡಿಯಮ್ ಉರಿ ಇಟ್ಕೊಂಡು ಕರೀರಿ. ದೊಡ್ಡ ಉರಿ ಮಾಡಬೇಡ್ರಿ. ದೊಡ್ಡ ಉರಿ ಮಾಡಿದರೆ ಸೀದೋಗುತ್ತೆ. ಈಗ ಉಲ್ಟಾ ಮಾಡಿ ಹಾಕಬೇಕು. ಈ ಥರ ಉಲ್ಟಾ ಮಾಡಿ 2 ಕಡೆ ಚೆನ್ನಾಗಿ ಗರಿಗರಿ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಕರೀರಿ. ಈಗ ನೋಡಿ, ಕೆಂಪಾಗಿದೆ, ಚೆನ್ನಾಗಿ ಗರಿಗರಿ ಕೂಡ ಆಗಿದೆ.
ನೋಡಿದ್ರಲ್ಲೋ ತುಂಬಾ ಸುಲಭ, ರುಚಿ ಮಾತ್ರ ಅದ್ಭುತ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ಹೆಸರುಬೇಳೆ ಬೋಂಡ ಹೇಗಿತ್ತು ಅನ್ನೋದನ್ನು ತಿಳಿಸ್ರಿ. ಇದನ್ನು ನಾವು ಊಟದ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.